ಅಬ್ಬಬ್ಬಬ್ಬಬ್ಬಬ್ಬ! ಇದೇನಪ್ಪ ಇದು? ಈ ಮೂಸಿಂಡಿನ ಮದುವೆ ಆಯ್ತಾ? ಹ್ಞೂ. ಅವ್ರದ್ದು ಬರೋಲ್ಲ ಸ್ಟೇಟಸ್ಗೆ. ಇನ್ಸ್ಟಾದಲ್ಲಿ ಇವಳು ಗಿಣಿ ನನಗೆ ಫ್ರೆಂಡ್ ಆಗೋಳೆ. ಈ ಗಿಣಿನೂ ಈ ಸ್ಪಂದು ಇಬ್ಬರು ಎಲ್ಲ ಹಾಕಿದ್ದಾರೆ ಫೋಟೋನ. ಈ ಮುಚ್ಚಿಂಡಿನೇ ಇದು ನಡು ಗಂಡು ಹೆಂಗೈತೆ. ಅಯ್ಯೋ, ಇವನಿಗೂ ವಯಸ್ಸು ಹೋಗೈತೆ, ಇವಳಿಗೂ ವಯಸ್ಸು ಹೋಗೈತೆ. ಇಂತನ್ನ ಮದುವೆ ಆಗಿದ್ದಾಳೆ. ಮದುವೆ ಆಗೈತಲ್ಲ. ನಾನು ಮದುವೆ ಆಗಲ್ಲ ಅಂತ ಅಂದ್ಕೊಂಡಿದ್ದೆ, ಮದುವೆ ಆಗೈತಿ. ನೋಡು, ಅಂಥವ್ರು ಇದ್ದೇ ಇರ್ತಾರೆ ಅಂತ ಹೇಳೋದು. ನೋಡು, ಅದಕ್ಕೆ ಮದುವೆ ಆಗಿ ಇವಾಗೆಲ್ಲ ಫೋಟೋ ಹಾಕಿದೆ. ಓಹೋ, ಇವಳು ಗಿಣಿದೆ ಯಾವಾಗಲ ಮಾವನ ಜೊತೆಗೆ ಮಾಡ್ತಾರೆ ಇವಳ್ದು. ಮದುವೆ ನೋಡೋಣ ಅಂತಂದರೆ ಯಾವ ಸ್ಟೇಟಸ್ಸು ಬರೋಲ್ಲ, ಏನಿಲ್ಲ, ಎಲ್ಲ ಬ್ಲಾಕ್ ಮಾಡಿಬಿಟ್ಟಿದ್ದಾನೆ. ನನ್ನ ಸ್ಟೇಟಸ್ಸನ್ನು ಅವ್ನು ನೋಡೋದಿಲ್ಲ, ನಾನು ಅವನ ಸ್ಟೇಟಸ್ಸನ್ನು ನಾನು ನೋಡೋಕ್ಕಾಗ್ತಾಯಿಲ್ಲ. ಗಿಣಿದು ಮಾತ್ರ ಸ್ಟೇಟಸ್ ನೋಡಿದೆ. ಮಾಲುದು ಮದುವೆ ಆಗ್ಬಿಟ್ಟೈತೆ. ಈ ಮುಸುಂಡಿನ ಯಾರು ಮದುವೆ ಆಗ್ತಾರಪ್ಪ ಅಂದ್ಕೊಂಡಿದ್ದೆ ನಾನು ಅವಳನ್ನ. ಅಯ್ಯೋ, ಇದೇನಪ್ಪ ಇದು ಹಿಂಗೆ? ಅಲ್ಲ ಹಿಂಗೆ ಅಲ್ಲ, ಅವನಿಗೂ ವಯಸ್ಸು ಹೋಗೈತೆ ಅಂದ್ರೆ. ಅವನೇನೇನು ಹುಡುಗ ಅಲ್ಲ, ಅವನಿಗೂ ವಯಸ್ಸು ಹೋಗೈತೆ. ಏನು ಹುಡುಗ ಏನು ಚೆನ್ನಾಗಿಲ್ಲ. ಅಪ್ಪ ಮಕ್ಕ ಎಲ್ಲ ಒಂಥರ ಆಗೈತಿ, ಬುಸ್ಟ್ ಬಂದಂಗೆ ಆಗೈತೆ ಮಕ್ಕ ಎಲ್ಲ. ಇಂಥವ್ನು ಮದುವೆ ಆಗೈತೆ ನೋಡಪ್ಪ. ಎಂತೆಂಥದ್ದು ಮದುವೆ ಆಗುತ್ತೆ ಇವಾಗಿನ ಕಾಲದಾಗೆ. ನೋಡು, ಇವಾಗ ಹೆಣ್ಣಿಗೆ ಡಿಮ್ಯಾಂಡ್ ಇರೋದಕ್ಕೆ ನೋಡಿ, ಈ ಮುಸುಂಡಿಗೂ ಮದುವೆ ಆಯಿತು. ಈ ಮುಸುಂಡಿ ಇಲ್ಲಾಂದರೆ ಹಂಗೆ ಬಿದ್ದಿರೋದು. ಇವಳು ನೋಡ್ಬಿಟ್ರೆ ನನಗೆ ಆಗೋದಿಲ್ಲ. ಇವಳಿಂದಲೇ ನನ್ನ ಜೀವನ ಹಾಳಾಗಿದ್ದು. ನಾನು ಮದುವೆ ಎಷ್ಟು ಚೆನ್ನಾಗಿರ್ತಿದ್ವಿ, ಎಂಥ ಒಳ್ಳೆ ಜೀವನ ಸಿಕ್ಕಿತ್ತು ನನಗೆ. ಇವಳಿಂದಲೇ ನನ್ನ ಜೀವನ ಹಾಳಾಗಿದ್ದು. ನೋಡೋಕ್ಕಾಗ್ತಿಲ್ಲ ನನಗೆ. ಈ ಮುಸುಂಡಿನ ಮದುವೆ ಆಗಬಾರ್ದಾಗಿತ್ತು, ಹಂಗೆ ಇರಬೇಕಾಗಿತ್ತು, ಗೊತ್ತಾಗೋದು. ಇವಳ್ದು ಅದು ಯಾಕೆ ಮದುವೆ ಆಯಿತೋ ಏನೋ. ಇವಳು ಯಾವ ತ್ರಿಪುರ ಸುಂದ್ರಿ ಅಂತ ಇವಳನ್ನ ಮದುವೆ ಆದ್ನ ಇವನು. ಅಯ್ಯೋ, ಇವಾಗ ಮದುವೆ ಆದರೆ ಇವಳಿ ಮಕ್ಳು ಆಗ್ತಾವ. ಅಲ್ಲಿ 35 ವರ್ಷದ್ದು ಮುದುಕಿ ಇವಳು. ಇಂಥವಳು ಮದುವೆ ಆಗಿರೋನ್ಗೆ ಅವ್ನ ಗಂಡಿಗೆ ಯಾಕೆ ಬುದ್ಧಿ ಇಲ್ಲ. ಇವೊಂದು ಮುಖ ಎಲ್ಲ ಬೂಸ್ಟ್ ಬಂದಿರೋ ಥರನೇ ಐತೆ. ಇವನಿಗೂ ವಯಸ್ಸು ಹೋಗೈತೆ. ಸುಮ್ಮನೆ ಎಲ್ಲನ ಮದುವೆ ಮಾಡ್ಕೊಂಡಿರ್ಬೇಕು. ಇವನಿಗೂ ಯಾರೂ ಇಲ್ವೇನಾ? ಎರಡನೇ ಪಳನೇ ಹೆಂಡ್ತಿಗೆ ಮದುವೆ ಮಾಡ್ಕೊಂಡಿರ್ಬೇಕು, ಎರಡನೇ ಹೆಂಡ್ತಿ ಇರಬೇಕು. ಇವಳಿಗೂ ವಯಸ್ಸು ಹೋಗೈತೆ, ಅವ್ನಿಗೂ ವಯಸ್ಸು ಹೋಗೈತೆ. ಅವ್ನ ಮುಖ ಅಂತೂ ಬೂಸ್ಟ್ ಬಂದಿರೋ ಥರ ಕಾಣಿಸ್ತಾ ಐತೆ. ನೋಡೋಕ್ಕಾಗ್ತಿಲ್ಲ ನನಗೆ, ಅಷ್ಟು ಸಿಟ್ಟು ಬರ್ತಿಲ್ಲ. ಸುಳ್ಯನೇನಮ್ಮ ಇದೊಟ್ಟು ಅವರೆಕಾಯಿನ ಈಸ್ಕಿದ ಬೇಳೆ ಮಾಡ್ತೀವಿ. ಒಂದಿವ್ಸ ಈಸಕ್ಬಿಟ್ಟು ಹಂಗೆ ಒಣಗಿ ಹಾಕಿರೆ ಯಾವಾಗಾದ್ರೂ ಇಸ್ಕಿದ ಬೇಳೆ ಸಾರು ಮಾಡಿ ದೋಸೆ ಮಾಡೋಕ್ಕಾಗುತ್ತೆ. ಸುಲ್ದಿಕ್ಕಪ್ಪೆ ಎಲ್ಲ ನೆನಾಕಿ ಇಸ್ಕೋಕ್ಕಾಗುತ್ತೆ. ಯಾವಾಗಾದ್ರೂ ಸಾಯಂಕಾಲ ಟೈಮ್ನಾಗೆ ಎಲ್ಲ ಇದು ಮಾಡೋಕ್ಕಾಗುತ್ತೆ. ನನ್ನ ಮಗನೂ ನಮ್ಮ ಅಯ್ಯಪ್ಪಂತೂ ಯಾವಾಗಿಂದ ಒಂದು ಕೆಲ್ಸಕ್ಕೆ ಹೋಗ್ತದೆ. ಹಂಗೆ ದೇವ್ರ ಪರಮಾತ್ಮ ಒಳ್ಳೆ ಕೆಲಸ ಕೊಟ್ಟ, ಹಂಗೆ ಪಾಕಣಂತ ಒಳ್ಳೆ ಕೆಲ್ಸಗಳಿರಕ್ಕಿ ಹೆಂಗತ್ತ ಮಾಡ್ಕೊಂಬರತ್ತೆ. ಮುಂದುವರ್ಸ್ಕೊಂಬರತ್ತಿ ಮನೆ ಕಟ್ಬೇಕು ನಾವು. ಕಟ್ಬೇಕು ಅಂತಲೇ ಕಾಣತ್ತೆ ಇಷ್ಟೊಂದು ಕಷ್ಟಪಡ್ತಿರೋದು. ಅದಕ್ಕೇ ಹೆಂಗತ್ತ ನೀನು ಕೆಲ್ಸಕ್ಕೆ ಹೋಗ್ತೀಯ, ನಾನು ನಿಮ್ಮೆಯಿಂದ ನಾನು ಯಾವುದಾದ್ರೂ ಇಲ್ಲೇ ಮನೆ ಹತ್ರ ಮಾಡೋ ಅಂಥ ಕೆಲಸ, ಬಟ್ಟೆ ಗಿಟ್ಟೆ ಹೊಲಿಯೋದ ಏನಾದ್ರು ನಾನು ಮಾಡೋಣ ಅಂತ ಇದ್ದೀನಿ. ನೋಡ್ಬೇಕಾಗಿಲ್ಲ. ಏನಾದರೂ ಮಾಡ್ತೀನಿ. ನನ್ನ ಗಂಡಗೆ ಬೈದು ಇಲ್ಲೂ ಟೆನ್ಷನ್ ಕೊಟ್ಟು ಇಲ್ಲೂ ಟೆನ್ಷನ್ ಕೊಡ್ತಾರೆ. ಕುಡ್ದು ಬರಲಿ ಜಗಳ ಮಾಡಲಿ ಅಂತೇಳಿ ಇಲ್ಲೂ ಟೆನ್ಷನ್ ಕೊಡ್ತಾರೆ ನನ್ನ ಗಂಡಗೆ. ನನಗೆ ಗೊತ್ತೈತೆ ಯಾವ್ಯಾವಳು ಏನೇನು ಮಾಡ್ತೀರಾ ಇಲ್ಲೆಲ್ಲ. ನನ್ನ ಗಂಡನಿಗೆ ಇಲ್ಲದ್ದು ಇದು ಮಾಡ್ತಾರೆ. ನಿಮ್ಮ ಕಣ್ಣೆದ್ರಿಗೆ ನನ್ನ ಗಂಡನ ಕುಡಿಯೋದು ಬಿಡಿಸಿ ರಾಜ ಆಗ್ತಾನೆ ನನ್ನ ಗಂಡ. ಹಂಗೆ ಮಾಡ್ತೀನಿ ನೋಡು. ಏಯ್, ಏನು ಹಿಂಗೆ ಮಾತಾಡ್ತಾ ಇದೀಯಾ? ಯಾರನ್ನ ಮಾತಾಡ್ತಾ ಇದೀಯಾ? ಏನು ಸರಿಯಾಗಿ ಮಾತಾಡೋದು ಕಲಿ. ಬಾಯಿ ಐತೆ ಅಂತ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಜಾಸ್ತಿ ಹೊಡೆದು ಬಿಡ್ತೀನಿ ನೋಡು. ನನ್ನ ಗಂಡಗೆ ಇಲ್ಲೋದು ಮಾತಾಡಿ ಟೆನ್ಷನ್ ಕೊಡ್ತೀರಾ ನೀನು ನಿಮ್ಮ ಮತ್ತೆ ಒಳ್ಳೆಯರಲ್ಲ. ನನ್ನ ಗಂಡನ ಓದ್ಬೇಕಾರೆ ಅದು ಇದು ಮಾತಾಡೋದು, ಅನ್ನು ಕೆಣಕೋದು, ಹಿಂಗೆಲ್ಲ ಮಾಡ್ತೀರಾ. ನನಗೆ ಗೊತ್ತು. ಕುಡಿದು ಬರಲಿ ಅಂತೇಳಿ ಕುಡಿತಾನೆ ಅಂತ ಹೇಳಿ ನನ್ನ ಗಂಡ ಗೊತ್ತಲ್ಲ. ಕುಡಿದು ಬರಲಿ ಜಗಳ ಮಾಡಲಿ ಅಂತೇಳಿ ಇಲ್ಲದ ತಲೆಗೆ ತುಂಬ್ತೀರ, ಟೆನ್ಷನ್ ಬರೋ ಥರ ಮಾಡ್ತೀರ ನೀವಿಬ್ರು. ಗೊತ್ತೈತೆ ಅತ್ತೆ ಸೊಸೆ ನೀವಿಬ್ರು ಎಂಥವ್ರು ಅಂತೇಳಿ. ನನ್ನ ಗಂಡ ಟೆನ್ಷನ್ ತಗೊಂಡು ಕುಡಿದು ಬರಲಿ ಅಂತೇಳಿ ಎಷ್ಟೆಲ್ಲ ಕೆಣಕಿತಾಪತಿ ಮಾಡ್ತೀರಾ ನೀವು. ಹೋಗು, ನಾವ್ಯಾತಕ್ಕೆ ಮಾತಾಡ್ಸಕ್ಕೆ ಹೋಗೋಣ ಅಲ್ಲೂದ್ ನನ್ನ ಮಗನ್ನ. ಅತ್ತಿಕ್ಳು ನನ್ನ ಮಗನ ನಾವ್ಯಾಕೆ ಮಾತಾಡ್ಸ್ಕೋಣ? ಅತ್ತಿಕ್ಳನ್ನ ನಾವು ಯಾವತ್ತೂ ಮಾತಾಡ್ಸಕ್ಕೆ ಹೋಗಲ್ಲ. ಅತ್ತಿಕ್ಳನ್ನ ಯಾಕೆ ಮಾತಾಡ್ಸಕ್ಕೆ ಹೋಗೋಣ ನಾವು? ಅತ್ತಿಕ್ಳನ್ನ ಮಾತಾಡ್ಸಿ ನಮ್ಗೇನಾಗಂಗೈತಿ? ಆತಿಕ್ಳನ್ನ ಯಾಕೆ ನಾವು ಮಾತಾಡ್ಸೋಣ? ಮತ್ತೆ ನೀವೇ ನನ್ನ ಗಂಡು ಕುಡಿಯೋದಕ್ಕೆ ಕಾರಣನೇ ನೀವೇ. ನಿನ್ನ ಗಂಡು ಕುಡಿಯೋದಕ್ಕೆ ನಾವದು ಹೆಂಗೆ ಕಾರಣ ಆಗ್ತೀವಿ? ಅವ್ನಿಗೆ ನಾವೇನು ಲೋಡ್ ತಕೊಯ್ದು ಕುಡಿಯಪ್ಪ ಕೊಳ್ಳಪ್ಪ ಅಂತೇಳಿ ಏನಾನ ಕುಡಿಸಿದ್ವೇನೆ. ನಿನ್ನ ಗಂಡು ಕುಡಿಯೋದಕ್ಕೆ ನಾವೇ ಕಾರಣ ಅಂತ ಹೇಳ್ತಾ ಇದೆಯಲ್ಲ. ಜಾಡ್ಸ್ ಹೊಡೆದು ಬಿಡ್ತೀನಿ, ಸುಮ್ಮನೆ ನೀನು ಮಾತಾಡಬೇಡ. ಇವಳು ಅವ್ರ ಅಜ್ಜಿ ಅವ್ರ ಅತ್ತಿಗೆ ನಾನು ಅವನ ಕೈ ಮುಂದೆ ಕಣಮ್ಮ. ಮಾತಾಡೋದ್ರಾಗೆ ನೀನು ನೋಡ್ದೆ, ನೀನು ನೋಡಿ ಮಾಡಿ ಮಾತಾಡು, ಸುಮ್ಮನೆ ಮಾತಾಡಬೇಡ. ನಿನ್ನ ಪಾಪಕ್ಕೆ ನೀನು ಬೀಳ್ತೀಯ ಸುಮ್ಮನೆ ಮಾಡ್ದಲೆ ಮಾತಾಡಿದ್ರೆ. ಮತ್ತೆ ನನ್ನ ಗಂಡ ಇವತ್ತು ಚೆನ್ನಾಗಿದ್ದ. ಯಾವತ್ತೂ ನನ್ನ ಮದುವೆ ಆದಾಗಿಂದ ಕುಡ್ದಿರ್ಲಿಲ್ಲ. ನನಗೆ ಗೊತ್ತು, ನಮ್ಮ ಅಜ್ಜಿ ಹೇಳ್ತಲ್ಲ ಇಲ್ಲೂದಿದ್ದು ಮಾಡ್ತಾರೆ ಕಣಮ್ಮ, ಅವನಿಗೆ ಇಲ್ಲೋಗಿ ತಲೆಗೆ ತುಂಬ್ತಾರೆ. ಹೋಗ್ಬೇಕಾದ್ರೆ ಅವ್ನು ನೋಡಿ ಅವ್ನು ಏನಾರ ಮಾತಾಡೋದು, ತಿಕ್ಲ ಅಂಬೋದು, ಹಾಗೆ ಹಿಂಗೆ ಅಂತೇಳಿ ನಮ್ಮ ಅಜ್ಜಿ ಎಲ್ಲ ಹೇಳೈತೆ. ನಾನೆಲ್ಲ ತಿಳ್ಕೊಂಡು ಮಾತಾಡ್ತಾ ಇರೋದು. ನಮ್ಮ ಕೋಮ್ಲಜ್ಜಿ ಎಲ್ಲ ಹೇಳೈತೆ.
ನೀನು ತಲೆ ಕೆಟ್ಟಾಳು ನೀನು. ಓ ಅವೆಲ್ಲ ನೀನು ಮಾತಾಡಬೇಡ. ನಾವು ಅವ್ನಿಗೆ ಯಾಕೆ ಕೇಳ್ಕೊಡೋಣ, ನಮ್ಮದೇ ಮಸ್ತ ಕೆಲಸ ಐತೆ. ನನಗೆ ಹೋಗೋಷ್ಟೊತ್ತಿ ನನ್ನ ಗಂಡಿಗೂ ನಮ್ಮ ಅಮ್ಮಗೂ ಅಡುಗೆ ಮಾಡಿಕೊಟ್ರೆ ಸಾಕಪ್ಪ ಅಂತೇಳಿ ನಾವೆದ್ದಾಗಿಂದನೂ ತಿಂಡಿ ಅಡುಗೆ ಅಂತೇಳಿ ನಾನು ನಮ್ಮ ಅತ್ತೆ ಎಷ್ಟು ಕಷ್ಟಪಟ್ಟು ಎದ್ದಾಗಿಂದ ಮಾಡ್ತೀವಿ, ಹೊಂದಾಣಿಕೆಯಿಂದ ಮಾಡ್ಕೊಂಡು ನಮ್ಮ ಅತ್ತೆ ಕೆಲ್ಸಕ್ಕೆ ಹೋಗತ್ತೆ ಅತ್ತೆ ಮಾಡಿಕ್ಕತ್ತೆ ಎಲ್ಲನ ಕೆಲಸನ ಅಂತೇಳಿ ನಮ್ಮ ಅತ್ತೆಗೆ ಇಟ್ಟು ಕೆಲಸ ಕೊಟ್ಟು ನಾನು ಕೆಲಸ ಮಾಡ್ಕೊಂಡು ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ಕೊಂತೀವಿ. ನಮಗೆ ಕೆಲಸ ಮಾಡ್ಕೊಂಬಕ್ಕೇ ಟೈಮ್ ಇಲ್ಲ ಅಂತಂದ್ರೆ ನಿನ್ನ ಗಂಡಂಗೆ ನಾವೆಲ್ಲ ನಂಬಕ್ಕೆ ಹೋಗೋಣ, ಅವ್ನು ಯಾಕೆ ನೋಡಕ್ಕೆ ಹೋಗೋಣ, ಅವ್ನು ಕುಡ್ದೇವನೋ ಬಿಟ್ಟವನೋ ನಾವು ಅದೇ ನೋಡಿಲ್ಲ. ನಮ್ಮ ಮೇಲೆ ಬಂದಿದ್ಯಾ ನೀನು ಜಗಳಕ್ಕೆ. ಓ ಅವೆಲ್ಲ ನೀನು ಮಾತಾಡಬೇಡ, ನೀನು ಸುಮ್ಮನೆ ಹೋಗೋದು ಕಲಿ. ಅತ್ತೆ ಹೆಂಗೆ ಮೇರ್ದವಳೆ ನಿಮ್ಮ ಅತ್ತೆ ಅಂತವಳು, ನೀನೆಂತವಳು ನೀನು. ನಿನ್ನ ಗಂಡ ಅಂತ ಎಲ್ಲ ನಾನು ತಿಳ್ಕೊಂಡಿದ್ದೀನಿ, ಎಲ್ಲ ತಿಳ್ಕೊಂಡು ಮಾತಾಡ್ತಾ ಇದ್ದೀನಿ. ತಿಳ್ಕೊಂಡು ಏನೇ ಮಾಡ್ತೀಯ ನೀನು, ಏನು ಮಾಡ್ತೀಯ ತಿಳ್ಕೊಂಡು, ಏನು ಮಾಡ್ತೀಯ ನೀನು ತಿಳ್ಕೊಂಡು ಅಂತ, ತಿಳ್ಕೊಂಡು ಏನು ಮಾಡಬೇಕು ಅಂತ ಇದೆಯಾ? ಓ ಅವೆಲ್ಲ ಬೇಡ, ನೀನು ತಿಳ್ಕೊಂಡು ಏನು ಮಾಡಬೇಕು ಅದನ್ನ ಹೇಳು ನೀನು. ಅವೆಲ್ಲ ನೀನು ಮಾತಾಡಬೇಡ. ಓಹೋ ತಿಳ್ಕೊಂಡು ಏನು ಮಾಡ್ತೀಯ, ಏನು ಮಾಡ್ತೀಯ ತಿಳ್ಕೊಂಡು? ಹಾಂ ಹ್ಞೂ ನಾವು ಅಂತಾರೆ ಇವಾಗ ಏನು ನಮ್ಮ ಅತ್ತೆ ಅಂತಾರೆ, ನಿನಗೇನು ಬೇಕು ಮುಚ್ಕೊಂಡಿರ್ಬೇಕು ನಾವು ಅಂತಾರೇನೆ. ನಾವು ಒಳ್ಳೆಯವರಲ್ಲ, ನಿನ್ನಂಥವ್ರು ಒಳ್ಳೆಯವರಲ್ಲ, ನಾವು ಒಳ್ಳೆಯವ್ರಿಗೆ ಒಳ್ಳೆಯರೇನೆ. ನಮಗಿರೋ ಮರ್ಯಾದೆ ಇದ್ದೇ ಇರುತ್ತೆ. ಓ ನಮ್ಮ ಅತ್ತೆ ಬಗ್ಗೆ ನನ್ನ ಬಗ್ಗೆ ಸುಮ್ಮನೆ ಮಾತಾಡಿದಿ ಅಂದ್ರೆ ನೋಡು, ನಾವೇನೇನು ನಿನ್ನ ಗಂಡುಗೆ ಕುಡಿಯಪ್ಪ ಲೋಟ ಇಟ್ಕೊಂಡು ಕುಡಿಸಿದ್ವೇನೆ, ಅವ್ನಿಗೆ ನೀನು ಗೊಟ್ಟ ಇಕ್ಕಿ ಒಯ್ದಿದ್ವೇನೆ. ಹಾಂ ಕುಡಿಯೋ ನನ್ನ ಮಗನೇ ಅಂತೇಳಿ ಆ ತಿಕ್ಕಲ್ ನನ್ನ ಮಗುವಿಗೆ ನಾವು ಒಯ್ಕೊಳ್ಳೋಣ. ಒಳ್ಳೆ ಸೈಕೋ ಆಡ್ದಂಗೆ ಆಡ್ತಾನಲ್ಲ ನಿನ್ನ ಗಂಡ. ಹೋಗು. ಓ ಅವನಿಗೆ ಒಳ್ಳೆ ಬುದ್ಧಿ ಕಲಿಸಿ ನೆಟ್ಟಿಗೆ ಇಕ್ಕೆ ಮತ್ತು ನೋಡು ನೀನು. ನಿನ್ನ ಮನೆ ಯಾರಕ್ಕೆ ನೀನು ನೆಟ್ಟಿಗೆ ಇಕ್ಕೆ ಮತ್ತು ನೋಡು ನಿನ್ನ ಗಂಡನ್ನ. ಓಹೋ ನಾವು ಕುಡಿಸ್ತೀವಂತೆ. ಮಾನ ಮರ್ಯಾದಿಲ್ಲದ ಮಾತಾಡ್ತೀಯ ನೀನು, ಮಾನ ಮರ್ಯಾದಿಲ್ಲದ ಮುಂದೆ. ನಿನ್ನ ನೋಡಿಲ್ಲ ಹೇಳು. ಓ ತಿಡ ಹೇಳ್ತೀನಿ ಸರಿಯಾಗಿ ತಿಳು, ನಾನು 4 ಬಡಿಬೇಕಾಗುತ್ತೆ. ಓಹೋ ಸುಮ್ಮನಿದ್ದಂಗೆಲ್ಲ ನಾವು ಸುಮ್ಮನೆ ಇದ್ದೀವಿ, ನಾವು ಕುಡಿಸ್ತೀವಿ ಅಂತ ಕೇಳ್ತಾಳೆ. ನಾವೇ ಕುಡ್ಸೋಣ ಅವನಿಗೆ? ಯಾಕಮ್ಮ ಯಾಕೆ ರೀತಮ್ಮ? ಅಲ್ಲ ನೋಡ ಅವ್ನು ತಿಕ್ಕಲಂತಾನ, ಅವ್ನು ಕುಡ್ದು ಬಂದಿರೋಕ್ಕೆ ಅವಳು ಗಂಡ ನಮ್ಮ ಮೇಲೆ ಬಂದವಳಿ. ನೀನು ನಿನ್ನ ಸೊಸೆ ಆತನ ಮಾತಾಡ್ತೀರಾ, ಅದಕ್ಕೆ ನನ್ನ ಗಂಡ ತಲೆ ಕೆಡಿಸ್ಕೊಂಡು ಕುಡ್ದು ಬರ್ತಾನೆ ಅಂತ ನಾವ್ಯಾಕೆ ಮಾತಾಡೋಣ? ಆ ಹೊಲ್ಕೊಂಡು ನೋಡಿ ಕೊಟ್ಟಿಲ್ಲ ನನ್ನ ಮಗ, ಅವೇ ತಿಕ್ಲಾಡ್ದಂಗೆ ಆಡ್ತಾನೆ. ಕುಡ್ದಾಗ ಒಳ್ಳೆ ದೆವ್ವ ಆಡ್ದಂಗೆ ಆಡ್ತಾನೆ, ಸೈಕೋ ಆಡ್ದಂಗೆ ಆಡ್ತಾನೆ ಅಂತ ನನ್ನ ಮಗಗೆ ನಾವ್ಯಾಕೆ ಹೇಳ್ಕೊಡೋಣ? ಅದು ಕುಡ್ದು ಬತ್ತೈತೆ ಅಲ್ಲಿ ಅಂತಂದ್ರೆ ನಾವೇ ಸೈಡ್ಗೆ ಹೋಗ್ತೀವಿ. ತಿಕ್ಲ ಅದ್ರತಾಗ ಯಾರು ಕಟ್ಟಿಲ್ದಂಗೆ ಮಾತಾಡುತ್ತೆ ತಿಕ್ಲ ಅಂತ. ಹೆಂಗೆ ಮಾತಾಡ್ತೀರಾ ನೀವು? ಹಿಂಗೆ ಮತ್ತೆ ಮಾತಾಡೋದು. ನನ್ನ ಗಂಡ ಬರ್ಬೇಕಾರೆ ಹಿಂಗೆ ಮಾತಾಡಿ ನೀವೆಲ್ಲ ಇದನ್ನು ಮಾಡ್ತೀರಾ. ಯಾವತ್ತೂ ನನ್ನ ಗಂಡ ಮದುವೆಗಿನ ಮುಂಚೆ ಸ್ವಲ್ಪ ಕುಡಿಯೋರಂತೆ, ಮದುವೆ ಆದಾಗಿಂದ ಕುಡಿತಿರ್ಲಿಲ್ಲ, ಎಲ್ಲ ಕೈ ಬಿಟ್ಟಿದ್ರು. ನಾನು ಬಂದಾಗಿಂದನೂ ಕುಡಿತಿರ್ಲಿಲ್ಲ, ನೀವೇ ಇವಾಗ ಕುಡಿಯಂಗೆ ಮಾಡಿರೋದು. ಮದುವೆಗಿನ ಮುಂಚೆನೂ ಕುಡ್ದು ಅಲ್ಲೂ ಇಲ್ಲೂ ಬಿದ್ದು ಉಲ್ಡಾಡ ಅನ್ಕಣಿ ಕೊಚ್ಚೆಗೆಲ್ಲ ಮನಿಕ್ಯಮನು. ಅವನದೇನು ಹೇಳ್ತೀವಿ ಹೋಗಿ. ಬಂದು ಅಲ್ಲೂ ಇಲ್ಲೂ ಕುಡ್ದು ಮದುವೆಗಿನ ಮುಂಚೆನೂ ಅದೇನೆ, ಈಗಲೂ ಅದೇನೆ. ಏನು ಹೊಸ್ದಾಗೇನು ಕುಡಿಯೋದು ಕಲ್ತಿಲ್ಲ ಹೋಗಿ. ಕೊಚ್ಚೆಗೆಲ್ಲ ಬಿದ್ದು ಉಲ್ಡಾಡಾನು, ಅಲ್ಲಿ ಇಲ್ಲಿ ಕುಡ್ದು ಬಿತ್ಕೊಂಡು ಅವ್ರು ಇವ್ರನ್ನೂ ಕಟ್ಟಿಲ್ದಂಗೆ ಮಾತಾಡೋನು. ಅವ್ರು ಇವ್ರನ್ನೂ ಬಾಯಿಗೆ ಬಂದಂಗೆ ಮಾತಾಡೋನು ಅಂತ ಬಗ್ಗೆ ಇಲ್ಲಿ ಇನ್ನೂ ಹೇಳಕ್ಕೆ ಬಂದವಳು ನನ್ನ ಗಂಡ ಕುಡಿತಾನೆ ಅಂತ. ಕುಡ್ತಾನೆ ಕಣೆ ನಿನ್ನ ಗಂಡ, ಹುಟ್ಟು ಕುಡುಕ್ ನನ್ನ ಮಗ ಕುಡ್ದು ಮತ್ತು ಹೆಣ್ಮಕ್ಳನ್ನ ಹೆಂಗೆ ಬೇಕಂಗೆ ಅಂದರೆ ಕೇಳ್ತಾರೆ. ಏನಿಲ್ಲ ನನ್ನ ಮಗನ ಏನು ಮಾಡ್ಬೇಕು ಅದನ್ನು ಮಾಡ್ತೀವಿ ನಾವು. ನನ್ನ ಸುದ್ದಿಗೂ ನಮ್ಮ ಅತ್ತೆ ಸುದ್ದಿಗೆ ನಾನು ಬಂದಿದ್ದೀರಾ ಅಂದ್ರೆ ಬೇಡ ಅಮಣಿ ಜೀವಿತ ಸುಮ್ಮನಿರು. ಸುಮ್ಮನೆ ಯಾಕೆ ಸುಮ್ಮನೆ ಕಾಣ್ದಲ್ಲೇ ಮಾಡ್ದಲೇ. ಈಗ ಅವನು ಮದುವೆಗೆ ನಮ್ಮ ಮುಂದಾಗಿಂದಲೂ ಕುಡಿಯೋನು, ಈಗಲೂ ಕುಡಿತಾನೆ. ಸುಮ್ಮನೆ ನೀನು ಬೇರೆಯವ್ರನ್ನಂದ್ರೆ ಅಕ್ಕಪಕ್ಕಗಳನ್ನ ಅನ್ಬಾರ್ದು. ಅವನು ಏನು ಹೊಸ್ದಾಗೆ ನಾನು ಕುಡಿಯೋದು ಕಲ್ತ್ಕೊಂಡಿದ್ರೆ ಬಿಡು ಅನ್ಬೋದು. ಯಾರ ಮನೆಯಾಗೆ ಅವ್ರ ಅಜ್ಜಿ ಅವ್ರ ಅಮ್ಮಾಯಿ ಮಾಡೋ ಬದುಕು ನೋಡಿ ನಾನು ಕುಡಿಯೋದು ಕಲ್ತ್ಕೊಂಡಿರೋದು. ಹೋಗು. ಓಟು ಬಿಟ್ಟು ಆಟ ಆಡ್ಕೊಂಡು ಅವಳಿಗೊಂದು ನೋಡ್ಕೊಂಬಂಗೆ ಇಲ್ಲದ್ದು ಅದು ಇದು ಹೇಳ್ಕೊಟ್ಟು ಮನೆಯಾಗ ಕಲ್ಸಿರೋ ಬುದ್ಧಿ ಅಂತದಾಗಿರತ್ತೆ. ಅವ್ನು ಹಂಗೆ ಕುಡಿಯೋದು ಕಲ್ತ್ಕೊಂಡಿರೋದು. ಮನೆ ವಾತಾವರಣ ನೋಡಿ ಕುಡುಕರಾಗೋದು. ಅವರು ತಾನಾಗಿ ತನ್ನ ಕುಡುಕರಾಗಲ್ಲ, ಮನೆ ವಾತಾವರಣ ನೋಡಿ ಕುಡುಕರಾಗೋದು. ಮನೆಯಾಗ ನೆಮ್ಮದಿ ಎಲ್ಲ ಚೆನ್ನಾಗಿ ಐತೆ ಅಂದರೆ ಅವ್ರು ಯಾಕೆ ಕುಡಿತಾರೆ? ಹೋಗಿ ನಿಮ್ಮ ಮನೆಯಾಗ ವಾತಾವರಣ ನೋಡಿ ನೀನು ಯಾವಾಗ ದುಡ್ಡು ಅಂತ ಸಾಯ್ತಿರ್ತೀಯ. ದುಡ್ಡು ಕೊಡಪ್ಪ ಅಂತ ದುಡ್ಡು ಅಂತ ಸಾಯ್ತಿರ್ತೀಯ. ನೀನು ಮಾಡೋದು ನೋಡಿ ಅಜ್ಜಿ ನಿಮ್ಮ ಅತ್ತೆ ಅವರೆಲ್ಲ ಏನು ಸುಮಾರು ಅದಾರಲ್ಲ, ಅವರೆಲ್ಲನ ಅತಿ ಆಸೆರು ಒಳ್ಳೆಯರು ಅಂತಾರೆ. ಮಾಡೋದು ನೋಡಿ ಮನೆ ವಾತಾವರಣ ನೋಡಿ ಕುಡಿಯೋದು ಕಲ್ಕೊಂಡಿರೋದು ಕುಡುಕರಾಗಿರೋದವ್ರು. ಬೇರೆಯವ್ರನ್ನಂದ್ರೆ ಊಟ ಬಿಟ್ಟು ಹಳ್ಳಿ ಬೇರೆಯವ್ರ ನಂಬಕ್ಕೆ ಬಂದವಳೆ. ಮಾನ ಮರ್ಯಾದಿಲ್ದವಳು. ನಿನ್ನ ನೋಡ್ಕೊಂಡು ತೆಪ್ಪನಿರೋದು ಕಲಿಯೇ. ನಮ್ಮ ಕುಟ್ಕೊಂಡವಳೆ ಏನಿಲ್ಲ. ಎಲ್ಲ ಬಜ್ಜಾಗಂಗೆ ಕುಟ್ಬಿಡ್ತೀನಿ. ಯಾಕೆ ಮಾತಾಡೋದು? ತೆಗಿ ಒಯ್ಬೇಡ ನೋಡು. ನಾನು ತಿರಿಕೇನು ಕುಟ್ಟೋದೇನು ದೊಡ್ಡದಲ್ಲ, ನಾನು ಸರಿಯಾಗಿ ಬಿಟ್ಬಿಡ್ತೀನಿ. ನಾನು ಹೊಡಿಯೋದು ನನಗೇನು ಗೊತ್ತಿಲ್ಲ ಅಂತ ಅನ್ಕೋಬೇಡ. ಬಿಡೆ. ಅಮ್ಮಣಿ ಸುಮ್ಮನಿರೆ. ಇವಳೇ ವಿನತಮ್ಮ ಸುಮ್ಮನಿರತ್ತ. ಹೋದ್ರು ಹೋಗಿ. ಅಮ್ಮಣಿ ನಿನ್ನ ಗಂಡು ಕುಡ್ದು ಬಂದಿರೋದಕ್ಕೆ ನೀನು ಎಲ್ಲರನ್ನೂ ಅನ್ಬಾರ್ದು ಕಣಮ್ಮ. ನಿಮ್ಮ ಮನೆಯಂಗೆ ನೀನು ಬುದ್ಧಿವಂತರಾಗಿ ಇಕ್ಕೆ ಮಾತು ನೋಡಬೇಕು. ಬೇರೆಯವ್ರನ್ನೆಲ್ಲ ಅಂದ್ರೆ ಅದು ಯಾರು ಕೇಳ್ತಾರೆ? ಯಾರು ಕೇಳಲ್ಲ.
ಯಾಕೆ ವಿನೋತ ಏನಾಯ್ತು ಇವಳು ಗಂಡು ಕೊಡೋದು ಬಂದಿರೋದಕ್ಕೆ ನಾವೊಂದು ಕಾರಣ. ಇಲ್ಲದೆಲ್ಲ ಹೇಳ್ಕೊಡ್ತೀರಾ, ಇಲ್ಲದೆಲ್ಲ ಮಾತಾಡ್ತೀರಾ ನನ್ನ ಗಂಡನ ಬಗ್ಗೆ. ಅದಕ್ಕೆ ನನ್ನ ಗಂಡ ತಲೆ ಕೆಡಿಸ್ಕೊಂಡು ಕುಡ್ದು ಬರೋದು ಅಂತ ಬಂದವಳು. ನಾವೇನಂಗೆ ಅವ್ನಿಗೇನು ಗೊಟ್ಟ ಇಕ್ಕ ಒಯ್ದಿದ್ವಿ. ಕುಡಿಯಪ್ಪ ಅಂತೇಳಿ ಏನಾನ ಕೆಡಿಕೊಂಡು ಕುಡಿಸಿದ್ರೆ ಲೋಟ ತಗೊಂಡು ಒಯ್ದು ಕೊಟ್ಟು ಕುಡಿಯಪ್ಪ ಅಂತ ಏನಾನ ಕುಡಿಸಿದ್ರೆ ಇವಳು ಮಾತಾಡಬೇಕು. ನಾವು ಅಂತಿಕ ನೋಡಿಲ್ಲ, ಮಕ ನೋಡಿಲ್ಲ. ನಾವು ಅಂದರಿದ್ರೆ ನನ್ನ ಮಕ ನೋಡಿದ್ರೆ ಕುಡ್ಕ ನನ್ನ ಮಗಂದ ನಮ್ಗೆ ಒಳ್ಳೇದಾಗಲ್ಲ ಅಂತೇಳಿ ನಾವು ಅವ್ನ ಮಕ ನೋಡೋದೇ ಇಲ್ಲ. ಕುಡ್ಕನ ಮಕ ನೋಡಿದ್ರೆ ಒಳ್ಳೇದಾಗಲ್ಲ ಅಂತದ್ರಾಗೆ ಇಲ್ಲಿ ಬಂದು ನನ್ನ ಗಂಡನ್ನ ಕುಡಿಸ್ತೀರಾ ಅಂತ ಮಾತಾಡ್ತಾಳೆ. ನಾವು ಎತ್ತ ಕುಡ್ಸಕ್ಕೆ ಹೋಗೋಣ ಅವ್ನಿಗೆ? ನಮ್ಮ ಬದುಕು ಮಾಡ್ಕೊಂಬಕ್ಕೆ ನಮಗೆ ಟೈಮ್ ಇಲ್ಲ. ಮಾಡ್ದಲೆ ಮಾತಾಡಬಾರ್ದು ಯಾರ ಬಗ್ಗೆನೂ. ಸುಮ್ಮನೆ ಅವ್ರನ್ನಂದ್ರೆ ಕೇಳ್ತಾರೆ ಇವತ್ತು? ಓಹೋ, ಯಾರು ಕೇಳಲ್ಲ. ನಿನ್ನ ಮನೆಯಾಗ ನಿನ್ನ ಗಂಡನ ನೀನು ಬೀಗ ಪೆಟ್ಟಿಗೆ ಕಿಕ್ಕೊಂಡು ಬೀಗ ಹಾಕ್ಕೊಂಡು ಯಾರು ಬೇಡ ಅಂದರು. ಒಬ್ರು ನನ್ನಬಾರ್ದು. ಅವಳೊಬ್ಳು ಜೊತೆಯಾಗಿ ಏಳು ಜೊತೆಗೆ ಏಳು ಬೇರೆ ಬತ್ತಾಳೆ. ನಾನು ಕೊಟ್ಟು ಬಂದರೆ ಏನಿಲ್ಲ. ನೀವು ಯಾರೂ ನನ್ನ ಲೆವೆಲಿಗೆ ಗೊತ್ತಲ್ಲ, ನೀವಿಬ್ರು ನಾನು ಹಾಕೋ ಬಟ್ಟೆಗೆ ಗೊತ್ತಲ್ಲ. ಮಾತಾಡೋದೆ ಕಣೆ. ಇವತ್ತು ಮಾತಾಡ್ತೀನಿ. ನಮ್ಮ ಅತ್ತೆ ಸೊಸೆ ಅವ್ರು ಅಂದಮೇಲೆ ನಾನು ಅವ್ರ ಪರ ನಿಂತ್ಕೊಂಡು ನಾನು ಮಾತಾಡ್ತೀನಿ. ನಾವೆಲ್ಲ ಚೆನ್ನಾಗಿರೋದು ನೋಡಿ ನಿನ್ಗೆ ಒಟ್ಟೂರಿ. ಚೆನ್ನಾಗಿ ಇದ್ದಾರಲ್ಲ ಇವರೆಲ್ಲನ ಅಂತ. ಇನ್ನು ನೆನ್ನೆ ಮೊನ್ನೆ ಬಂದು ಎಷ್ಟು ಜೋರು ಮಾಡ್ತಾಳೆ ನೋಡು. ಇನ್ನು ನೆನ್ನೆ ಮೊನ್ನೆ ಇನ್ನು ಮದುವೆ ಆಗಿ ಬಂದವಳಿ. ನೆನ್ನೆ ಮೊನ್ನೆ ಬಂದು ಮದುವೆ ಆಗಿ ಕುಡ್ಕೊಂಡು ಮದುವೆ ಆಗಿ ಇನ್ನು ಬಿಲ್ಡಪ್ ಕೊಡ್ತಾಳೆ. ಇನ್ನು ಒಳ್ಳೆ ಗಂಡು ಸಿಕ್ಕಿದ್ರೆ ಹಿಡಿಯೋಕೆ ಆಗ್ತಿರ್ಲಿಲ್ಲ. ಕುಡ್ಕ ಗಂಡ ಸಿಕ್ಕಿರೋದಕ್ಕಿಂತ ಈ ಪಾಟಿ ಮೇರೈತಿ. ಅದಕ್ಕೆ ಮತ್ತು ದೇವ್ರ ಆಲೆ ಯಾರನ್ನ ಎಲ್ಲಿ ಇಕ್ಬೇಕು ಅಲ್ಲಿ ಇಕ್ಕಿರ್ತಾನೆ. ಯಾರಿಗೇನು ಕೊಡ್ಬೇಕು ಅದನ್ನು ಕೊಟ್ಟಿರ್ತಾನೆ. ಎಲ್ಲ ನೆಟ್ಗಿದ್ರೆ ನಿನ್ನ ಹಿಡಿಯೋಕ್ಕಾಗಲ್ಲ. ಅದಕ್ಕೆ ಮತ್ತು ಆಲೆ ಅಲ್ಲಿ ಬಿಟ್ಟು ಬಂದು ಆಲೆ ಎರಡನೇ ಮದುವೆ ಆಗಿರೋದು ನೀನು. ನಿನ್ನ ಬಂಡವಾಳ ಎಲ್ಲರಿಗೂ ಗೊತ್ತಿರೋದೆ. ಮಾತಾಡಬೇಡ. ನಾನು ಬಂದು ನಿನ್ನ ಮರ್ಯಾದೆ ತೆಗಿಬೇಕಾಗುತ್ತೆ ನೋಡು. ಅಲ್ಲ ನಮ್ಮ ಪಾಡಿಗೆ ನಾನೀಗ ಅವರೆಕಾಯಿ ಸುಲಿತ ಕುಕ್ಕಣ ಇನ್ನಿ ನಮ್ಮ ಸಸಿ ಈಡ ತಿಂತಕ್ಕ ಮಾತ್ರ ತೊಳೆಯೋದು ಅದು ಇದು ಮಾಡ್ಕೊಂಡ್ಲು. ಅದಕ್ಕೇನೆ ಸುಲ್ತಿಕ್ಕತೆ ಸುಲ್ದು ಹೋಗ್ತಿರಬ್ಬ ನಂಗೆ ನೆನಕ್ಕಾಗುತ್ತೆ. ಸುಲ್ದಿಕ್ಕಿ ಹೋಗು, ಇನ್ನೂ ಟೈಮ್ ಇತ್ತಲ್ಲ. ನಾನು ಆಮೇಲೆ ಹೋಗ್ತೀನಿ ಕಣಮ್ಮ. ಅದಕ್ಕೇನೆ ಸುಲ್ದು ಕೊಟ್ಟು ಹೋಗ್ತೀನಿ ತಾಂಬ ಅಂತಂದೆ. ಅದಕ್ಕೆ ಪಾಪ ಕೊಟ್ಟಿದ್ದೀನಿ. ಸುಲಿತಾ ಇದ್ದಾಳೆ ಅವಳ ಪಾಡಿಗಳು. ಅವಳು ಬದುಕವಳು ಮಾಡ್ಕೊಂತ ಇದ್ದಾಳೆ. ಸುಮ್ಮನಿದ್ದಾರ ಸುದ್ದಿ ಬಂದ್ರೆ ಮತ್ತೆ ಬಿಡ್ತಾರೆ ಇವಳನ್ನ. ಸುಮ್ಮನೆ ಅವಳ್ದು ಎಷ್ಟಾಯ್ತೋ ಅಷ್ಟು ಕೆಲಸನ ಅವಳು ನೋಡ್ಕೋಬೇಕು. ಸುಮ್ಮನಿದ್ದ ಸುದ್ದಿ ಬರಬಾರ್ದು. ಮಾನ ಮರ್ಯಾದೆ ಇಲ್ದಾಳು. ಬಿಟ್ಟು ಮಾತಾಡ್ತಾಳೆ. ನಾವು ನಿನಗಿನ್ನ ತಾತ ಮಾತಾಡಬೇಕಾಗುತ್ತೆ. ಅವನೇನು ಇವತ್ತೇನು ಹೊಸ್ತ ಕುಡಿಯಲ್ಲ. ಅವ್ನು ಮೊದಲಿಂದಲೂ ಕುಡ್ತಾನೇನೆ. ಕುಡ್ದು ಅರೆ ತಮ್ಮನ ಅಂಗಡಿ ಮುಂದೆಲ್ಲ ಮನೆ ಕೇಳಿದ್ದ. ಅಲ್ಲೋ ಇಲ್ಲೋ ಅವ್ರವ್ರನ್ನೆಲ್ಲ ಕಟ್ಟಿಲ್ದಂಗೆ ಮಾತಾಡೋದು ಹಂಗೆಲ್ಲ ಮಾಡಿದಾನೆ. ನಿನ್ನ ಮದುವೆಗಿನ ಮುಂದಾಗಿಂದಲೂ ಕುಡಿಯನ್ ಕಣಮ್ಮ ಅವ್ನು ತಿಕ್ಲ. ಅವನೇನು ಅವ್ನು ಒಳ್ಳೆ ನಂಬ್ತ ಬೇಡ ಅವನ್ನ. ನಿನ್ನ ಗಂಡನ್ನ ಏನು ಇವತ್ತೇನು ಹೊಸ್ತ ಕುಡಿಯೋದು ಕಲ್ತ್ಕೊಂಡಿದ್ರೆ ಬೇಡ ಅನ್ಬೋದು. ಮದುವೆ ಆದಾಗಿಂದ ನನ್ನ ಗಂಡು ಕುಡಿಯೋದು ಕಲ್ತ್ಕೊಂಡವನು ಏನ್ಬೋದು. ಮೊನ್ನಲ್ಲ ಅವ್ನು ಇವತ್ತೇನು ಹೊಸ್ತಾಗ ಕಲ್ತ್ಕೊಂಡಿಲ್ಲ. ಮೊದಲಿಂದಲೂ ಕುಡ್ದು ಊರಾಗೆಲ್ಲ ಅಲ್ಲೂ ಇಲ್ಲೂ ಬಿದ್ದು ಉಲ್ಡಾಡೋನು. ಕುಡುಕ್ ನನ್ನ ಮಗ ಅಂತಲೇ ಅಂಬಾರೆ ಎಲ್ಲಾನ. ನಾನು ಬಂದಾಗಿಂದನೂ ನನ್ನ ಗಂಡ ಹೆಂಗಿದ್ದ ಅಂತ ನನಗೆ ಗೊತ್ತೈತಿ. ನಾನು ಬಂದಾಗಿಂದಲೂ ನನ್ನ ಗಂಡ ಸಿಕ್ಕೋದಾನಲ್ಲ. ಎಷ್ಟು ಚೆನ್ನಾಗಿ ಮಾತಾಡ್ಕೊಂಡು ಮನೆಯಾಗ ಎಷ್ಟು ಚೆನ್ನಾಗಿದ್ರು. ಅಂಥವ್ರಿಗೆ ಇಲ್ಲದೆಲ್ಲ ಹೇಳ್ಕೊಟ್ಟಿರೋದು ಇವರು. ತಿರುಗಿ ಮಾತಾಡ್ತೀನಿ ಬಾರಿ ಅದೆಲ್ಲ ಬಾರಿ. ನಾಳೆ ಮುಂದ್ಕಾಕ್ ಮರ್ಯಾದೆ ತೆಗಿತೀನಿ ಬಾರಿ ಊರಾಗೆ ಖಾಲಿ ಆಗ್ತೀನಿ. ಎಲ್ಲರನ್ನು ಕರೆಸ್ತೀನಿ. ದೊಡ್ಡವ್ರನ್ನ ನೋಡೋಣ ಅದೇನೆ ಕರೆಸ್ತೀನಿ ಕರೆಸ್ತೀನಿ ಕೇಳೋಣ. ಮದುವೆಗೆ ನಮ್ಮ ಮುಂದಾಗ್ಲಿಂದ ಕುಡಿತಿದ್ದೆ. ನಾವಂದ್ಮೇಲಿಂದ ಕುಡಿತಾನೆ ಕೇಳೋಣ. ನಮ್ಮನ್ನು ಒಂದಿದ್ಬಿಟ್ಟಿದ್ದೀವಿ ಅಂದ್ರೆ ಸರಿ ಹೋಗೋದಿಲ್ಲ. ಯಾಕೆ ಇವ್ರ ಮನೆಯಾಗೆಲ್ಲ ನೆಟ್ಟಗೆ ನೇರಕ್ಕೆ ಇದ್ದಾರೆ ಅಂತ ನಮ್ಮ ಮನೆಯಾಗ್ಲಾರು ನೋಡಿ ನಿನ್ಗೆ ಒಟ್ಟೂರಿ ಅಲ್ಲ. ಅದಕ್ಕೆ ಮಾತಾಡ್ತೀಯ. ಎಲ್ಲ ದುಡ್ಕೊಂಡು ತಿಂತಾರಲ್ಲ, ಎಲ್ಲ ಚೆನ್ನಾಗಿದಾರಲ್ಲ ಇವ್ರ ಮನೆಯಾಗಂಬ ಒಟ್ಟೂರಿ ಬಂದವಳಿ. ನೀನು ಸುಮ್ಮನೆ ಹೋಗಿ ಆಚೆಗೆ ನಿಮ್ಮ ಅತ್ತೇನೋ ಅಂತವಳೆ ನೀನು ಅಂತವಳೆ. ಅದರಲ್ಲ ವೀಕ್ಷಕ, ನನ್ನ ಗಂಡು ಕುಡಿಯೋಕೆ ನೀವೇ ಕಾಣ ಅಂತೇಳಿ ನಮ್ಮ ಮೇಲೆ ಜಗಳಕ್ಕೆ ಬಂದವಳಿ. ನಾವೇ ಅವ್ನಿಗೆ ಕುಡ್ಸಕ್ಕೆ ಹೋಗೋಣ ತಿಕ್ಲು ನನ್ನ ಮಗುಗೆ. ಸೈಕೋ ಆಡ್ದಂಗೆ ಆಡ್ತಾನೆ. ಒಳ್ಳೆ ದೆವ್ವ ಆಡ್ದಂಗೆ ಆಡ್ತಾನೆ ಅಂತ ನನ್ನ ಮಗುಗೆ ನಾವೇ ಕುಡ್ಸಕ್ಕೆ ಹೋಗೋಣ. ನಮ್ಮ ಕೆಲಸ ಮಾಡ್ಕೊಂಬಕ್ಕೆ ಟೈಮ್ ಇಲ್ಲ. ನಾವು ಬೇರೆಯವ್ರ ಬಗ್ಗೆ ಏನಕ್ಕೆ ನಾವು ಚಿಂತೆ ಮಾಡೋಕ್ಕೆ ಹೋಗೋಣ. ನೋಡ್ತಾ ಇರಿ, ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.